ಉದ್ಯಮಿ ಜೆಡಿಎಸ್ ಮುಖಂಡ ಸಮಾಜ ಸೇವಕ ಪ್ರಸನ್ನ ಪಿ ಗೌಡ ಅವರ ಜನ್ಮದಿನದ ನಿಮಿತ್ತ ಅವರ ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಆಚರಿಸಿ ಪಟ್ಟಣದ ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ತದನಂತರ ರಸ್ತೆ ಬದಿ ವ್ಯಾಪಾರಿಗಳಿಗೆ ನೂರಾರು ಕೊಡೆಗಳನ್ನು ವಿತರಿಸಲಾಯಿತು. ಹಾಗೆಯೇ ಸಾರ್ವಜನಿಕರಿಗೆ ಆಸ್ಪತ್ರೆ ಮುಂಭಾಗ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು. ನಗರಸಭೆ ಸದಸ್ಯ ಕಂಟಿ, ನಾಟ್ಯಗುರು ಎಂಸಿ ಸುಜೇಂದ್ರ ಬಾಬು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಉಜ್ಜನಹಳ್ಳಿ ಪ್ರಭು ಮಾತನಾಡಿದರು. ಪ್ರಸನ್ನ ಪಿ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಆಯುರ ಆರೋಗ್ಯ ಆಯಿಸಿಕೊಟ್ಟು ದೇವರು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಕ್ಕಿ ದೀನದಲಿತರು ಬಡವರಿಗೆ ಸಹಾಯ ಮಾಡುವಂಥ ಕೆಲಸಗಳಾಗಲಿ ಅವರಿಂದ ಅಂತೇಳಿ ತಮ್ಮ ಎಲ್ಲರ ಪರವಾಗಿ ಕೇಳ್ಕೊತೀವಿ. ಅದಕ್ಕೋಸ್ಕರ ಅವರ ಅಭಿಮಾನಿಗಳಾಗಿ ಎಲ್ಲ ತುಂಬ ಜನ ಇವತ್ತು ಇಲ್ಲಿ ಬಂದಿದ್ದೀವಿ. ಇದಕ್ಕೋಸ್ಕರ ಇವತ್ತು ಕೊಲ್ಲಾಪುರದ ದೇವಸ್ಥಾನದಲ್ಲಿ ಒಂದು ಪೂಜೆ ನೆರವೇರಿತು. ಪೂಜೆ ನಂತರ ಎಲ್ಲರೂ ಆಸ್ಪತ್ರೆಗೆ ಬಂದು ಒಳರೋಗಿಗಳಿಗೆ ಹಣ್ಣು ಹಂಪಲೆಲ್ಲ ಕೊಟ್ಬಿಟ್ಟು ಮತ್ತು ಛತ್ರಿ ಮೇಯ್ನ್ ಇವಾಗ ಬಿಸಿಲಲ್ಲಿ ಎಷ್ಟೋ ಜನ ವ್ಯಾಪಾರಸ್ಥಿದ್ದಾರೆ. ಅದಕ್ಕೋಸ್ಕರ ಒಂದು ಒಳ್ಳೆಯದಾಗಲಿ ಅಂತ ಛತ್ರಿ ವ್ಯವಸ್ಥೆ ಮಾಡಿದ್ದಾರೆ. ಆ ಛತ್ರಿ ವಿತರಣೆ ಆಗುತ್ತೆ. ಮತ್ತು ಎಲ್ರಿಗೂ ಇವಾಗ ಊಟದ ವ್ಯವಸ್ಥೆ ಇದೆ. ಎಲ್ರಿಗೂ ಊಟ ರೆಡಿಯಾಗಿದೆ. ಊಟನೂ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಸೇರಿ ಅವ್ರ ಹುಟ್ಟಿದ ಒಂದು ಶುಭಾಶಯ ಕೋರಲು ಸೇರಿದ್ದೇವೆ. ನಿಜಕ್ಕೂ ತುಂಬ ಖುಷಿಯಾಗಿರ್ತೀವಿ. ಅವರ ಅಭಿಮಾನ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗಿತ್ತು. ಅವ್ರು ಇರಬೇಕಾಗಿತ್ತು. ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಮೊದಲಿಗೆ ತಾಯಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ತದನಂತರ ಸರ್ಕಾರಿ ಹಾಸ್ಪಿಟಲ್ಗೆ ತಿರುಗಿ ಇಲ್ಲಿನ ಒಳ ರೋಗಿ ಹಾಗೂ ಹೊರ ರೋಗಿಗಳಿಗೆ ಅವರ ಹೆಸರಲ್ಲಿ ಏನು ಹಣ್ಣು ಕೊಡುವ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಒಂದು ಛತ್ರಿಯನ್ನು ನಾವು ಮಾಡಿಸಿ ಅವರಿಗೆ ತುಂಬ ಬಿಸಿಲು ಇರೋದಕ್ಕೆ ಗೊತ್ತಿದೆ ಎಷ್ಟು ಬಿಸಿಲು ಅವರ ಹೆಸರಲ್ಲಿ ನಾವು ಅದನ್ನು ಕೂಡ ವಿತರಣೆಯನ್ನು ಛತ್ರಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೋಟೆ ಸಂದೀಪ, ನಗರಸಭೆ ಮಾಜಿ ಸದಸ್ಯ ಮಧು, ಬಿಕೆ ಪ್ರದೀಪ್, ಉಮೇಶ್, ಶರತ್, ಬಾಲೇಶ್, ರೂಪಾ ಗಿರೀಶ್, ಬೂಹಳ್ಳಿ ಯಶೋಧ ಮೈಲಾರಿ, ಶಿವಗಾಮಿ, ರವಿ, ಪಾರ್ವತಿ ಚಂದ್ರೇಗೌಡ ಇನ್ನು ಮುಂತಾದವರು ಹಾಜರಿದ್ದರು.